ಫ್ರೆಂಡ್ಸ್ ವೆಲ್ಕಮ್ ಟು KSP ಜಾಬ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, PDO HK ಮರುಪರೀಕ್ಷೆ ನಡೆಯಲ್ವಾ? ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನೋಡೋಣ. ಅದರಿಂದ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗಾಗಲೇ ಎಕ್ಸಾಮ್ ಏನು ನಡೆದಿದೆ ಅದನ್ನು ಯಾವುದೇ ಕಾರಣಕ್ಕೂ ಅವರು ಮರುಪರೀಕ್ಷೆನ ನಡೆಸಲ್ಲ. ಏಕೆಂದರೆ ಈಗ ಆಲ್ರೆಡಿ KS ಮರುಪರೀಕ್ಷೆಗೆ ಆದೇಶ ಆಗಿದ್ದರೂ ಕೂಡ ಕೋರ್ಟಲ್ಲಿ 3 ಜನ ಪ್ರಶ್ನೆ ಮಾಡಿದರೆ, ಕಲಬುರಗಿ ಮತ್ತು ಬೆಂಗಳೂರು ಎರಡೂ ಹೈಕೋರ್ಟ್ ಪೀಠಗಳಲ್ಲಿ ಪ್ರಶ್ನೆ ಮಾಡಿದರೆ, ಹೈಕೋರ್ಟ್ ಒಂದು ಬಾರಿ ಪರೀಕ್ಷೆ ನಡೆಸಿದ ಮೇಲೆ ಮತ್ತೆ ಮರುಪರೀಕ್ಷೆ ಏಕೆ ನಡೆಸಬೇಕು ಅಂತ ಒಂದು KPSCಗೆ ಒಂದು ನೋಟಿಸನ್ನು ಕೊಟ್ಟಿರುವಂಥದ್ದು. ಅದರ ವಿಚಾರಣೆ ಕೂಡ ನಡೆಯುತ್ತಿರುವಂಥದ್ದು. ಅದರಿಂದ KS ಒಂದು ಮರುಪರೀಕ್ಷೆ ಏನಿದೆ ಅದು ಕೂಡ 1 ರಿಂದ 2 ವರ್ಷ ಎಳೆಯುವ ಸಾಧ್ಯತೆ ಇದೆ ಫ್ರೆಂಡ್ಸ್. ಯಾಕೆಂದರೆ ಅದು PSI 545 ಏನಾಯಿತು ಅದೇ ಥರ ಆಗುವ ಸಾಧ್ಯತೆ ಇದೆ ಫ್ರೆಂಡ್ಸ್. ಆದ್ದರಿಂದ ಅದು ಮರುಪರೀಕ್ಷೆ ಆಗ್ಬೋದು, ಆಗದೇ ಇರ್ಬೋದು ಫ್ರೆಂಡ್ಸ್. ಆದರೆ HK PDO ಇದರ ಬಗ್ಗೆ ನಾವು ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಇವತ್ತಿನ ದಿನಪತ್ರಿಕೆ ಕನ್ನಡಪ್ರಭದಲ್ಲಿ ಬಂದಿರುವಂಥದ್ದು. ಸ್ವತಃ KPSC ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. PDO ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿಲ್ಲ KPSC. ನೋಡಿ ಫ್ರೆಂಡ್ಸ್, ಎಲ್ಲ ಮುಚ್ಚಾಕೊಟ್ರು. ಅದು ಗ್ಯಾರಂಟಿ 12 ಒಂದು ಕೊಠಡಿಗೆ 24 ಬರಬೇಕಾದಂಥ ಕ್ವಶನ್ ಪೇಪರ್ 12 ಬಂದಿತ್ತು. ಇನ್ನು 12ನ್ನು ಅವರು ಜೆರಾಕ್ಸ್ ಅಂಗಡಿಯಲ್ಲಿ ಜೆರಾಕ್ಸ್ ಮಾಡಿಸ್ಕೊಂಡು ತಂದು ಕೊಟ್ಟಿರುವಂಥದ್ದು ಅಭ್ಯರ್ಥಿಗಳಿಗೆ. ಇದರಿಂದ ಇದು ಗ್ಯಾರಂಟಿ ಒಂದು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತದ ಒಂದು ಮಿಸ್ಟೇಕ್ ಆದ್ರೂ ಕೂಡ ಅವರು ಯಾವುದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿಲ್ಲ. ಓನ್ಲಿ ನಮ್ಮದು ಪ್ರಶ್ನೆ ಪತ್ರಿಕೆ ಹಂಚುವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ KPSC ಕಾರ್ಯದರ್ಶಿ ರಮಣ್ದೀಪ್ ಚೌಧರಿ ತಿಳಿಸಿರುವಂಥದ್ದು ಫ್ರೆಂಡ್ಸ್. ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂದು ಆರೋಪಿಸಿದ ಕೆಲ ಅಭ್ಯರ್ಥಿಗಳು ಪ್ರತಿಭಟನೆ ನಡೆಸಿದ್ದರು. ಈ ಕುರಿತು ವಿಚಾರಣೆ ನಡೆಸಿ ವರದಿ ನೀಡುವಂತೆ ಜಿಲ್ಲಾಡಳಿತಕ್ಕೆ KPSC ಸೂಚಿಸಿತು. ಆದರೆ ಜಿಲ್ಲಾಡಳಿತ ಎಲ್ಲ CC ಕ್ಯಾಮ್ರಾಗಳನ್ನು ಪರಿಶೀಲನೆ ನಡೆಸಿದ ವೇಳೆ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಮಾಡಿರುವುದು ಕಂಡು ಬಂದಿಲ್ಲ. ಆದರೆ ಪ್ರಶ್ನೆ ಪತ್ರಿಕೆಗಳು ಪರೀಕ್ಷಾ ಕೇಂದ್ರದಲ್ಲಿ ವಿತರಿಸುವಾಗ ಸ್ವಲ್ಪ ಗೊಂದಲ ಮಾಡಿಕೊಳ್ಳಲಾಗಿದೆ. ಆದಾಗ್ಯೂ ಪತ್ರಿಕೆಗಳ ದುರ್ಬಳಕೆ ಆಗಿರುವುದು ಕಂಡು ಬಂದಿಲ್ಲ ಎಂದು ರಮಣ್ದೀಪ್ ಚೌಧರಿ KPSC ಸೆಕ್ರೆಟರಿ ಇವರು ತಿಳಿಸಿರುವಂಥದ್ದು. ಈ ಹೇಳಿಕೆಯಿಂದ ಗೊತ್ತಾಗುತ್ತೆ ಫ್ರೆಂಡ್ಸ್, ಅವ್ರು ಯಾವುದೇ ಕಾರಣಕ್ಕೂ ಒಂದು ಮರುಪರೀಕ್ಷೆಯನ್ನು ನಡೆಸಲ್ಲ. ನೀವು ಕೋರ್ಟ್ಗೆ ಹೋದರೆ ಮತ್ತೆ ಇದು 1-2 ತಿಂಗಳು 1 ವರ್ಷ ಆ ರೀತಿ ಹೇಳಿಬೋದು ಫ್ರೆಂಡ್ಸ್. ಅದರಿಂದ ಇದನ್ನು ಇಲ್ಲಿಗೆ ಬಿಟ್ಟು ನಾನು HK ಪರೀಕ್ಷೆ ಬಗ್ಗೆ ಓದ್ಕೊಳ್ಳೋದು ಒಂದು ಕೊನೆಯ ದಾರಿ ಫ್ರೆಂಡ್ಸ್. ಇನ್ನು 12 ಜನರ ಮೇಲೆ ಒಂದು FIR ಆಗಿದೆ. ಅವ್ರನ್ನೂ ಕೂಡ ಕಾನೂನು ರೀತಿಯಲ್ಲೇ ಹೋರಾಟ ಮಾಡಬೇಕಾಗಿರುತ್ತೆ. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.